ನಿನ್ನೆ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ದುರ್ಮರಣ. ಇವತ್ತು ಬೆಳಗ್ಗೆ 11 ಗಂಟೆಗೆ ಅಜಿತ್ ಪವಾರ್ ಅಂತ್ಯಕ್ರಿಯೆ. ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನ ಗ್ರೌಂಡ್ನಲ್ಲಿ ನಡೆಯಲಿರುವ ವಿಧಿವಿಧಾನ. ಪ್ರಧಾನಿ ಮೋದಿ ಸೇರಿ ಹಲವು ಗಣ್ಯರು ಭಾಗಿ ಸಾಧ್ಯತೆ. ಅಜಿತ್ ಪವಾರ್ ನಿಧನದ ಬೆನ್ನಲ್ಲೇ ಉತ್ತರಾಧಿಕಾರಿಯ ಚರ್ಚೆ. ರಾಜಕೀಯದ ಉತ್ತರಾಧಿಕಾರಿ ಯಾರು ಎಂಬ ಕುತೂಹಲ. ಪತ್ನಿ ಸುನೇತ್ರಾ ಪವಾರ್, ಪುತ್ರ ಪಾರ್ಥ ಹೆಸರು ಮುನ್ನೆಲೆಗೆ. ಶರದ್ ಪವಾರ್ ಎನ್ಸಿಪಿ ಜೊತೆ ವಿಲೀನ ಅಥವಾ ಹೊಂದಾಣಿಕೆಯ ಬಗ್ಗೆಯೂ ಚರ್ಚೆ. ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ವಾಪಸ್ ಚರ್ಚೆ ಬೆನ್ನಲ್ಲೇ ಡಿಕೆ ಬ್ರದರ್ಸ್ ಅಲರ್ಟ್. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಡಿಕೆ ಶಿವಕುಮಾರ್ ಸಂಚಾರ. ಚನ್ನಪಟ್ಟಣದ ಗೊಂಬೆನಾಡ ಉತ್ಸವದಲ್ಲಿ ಡಿಕೆ ಸುರೇಶ್ ಭಾಗಿ. ಡಿಕೆಶಿ ಸ್ವಕ್ಷೇತ್ರದಲ್ಲಿ ಕನಕೋತ್ಸವದ ಮೂಲಕ ತಮ್ಮ ಹಿಡಿತ ಬಿಗಿಗೊಳಿಸಿಕೊಳ್ಳಲು ಯತ್ನ. ಅಮೃತ ಹೆಗಡೆ ಗೌಡಗೆ ರಾಜೀವ್ ಗೌಡ ಧಮಕಿ ಕೇಸ್. ಅನಾಮಧೇಯ ಬೆದರಿಕೆ ಪತ್ರ ಹಿನ್ನೆಲೆ ಶಿಡ್ಲಘಟ್ಟ ಪೌರಾಯುಕ್ತೆ ಕಚೇರಿ. ಮನೆಗೆ ಪೊಲೀಸ್ ಭದ್ರತೆ. ಮತ್ತೊಂದೆಡೆ ಪೊಲೀಸ್ ಕಸ್ಟಡಿಯಲ್ಲಿ ಕಾಂಗ್ರೆಸ್ ಮುಖಂಡನ ವಿಚಾರಣೆ. ವರ್ಷದ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ದ ಟಗರು ಕಾಳಗದ ಕಾಳಿ 9 ಲಕ್ಷ ರೂಪಾಯಿಯಲ್ಲಿ ಸ್ಮಾರಕ ಮಾಡಿಸಿದ ಮಾಲೀಕ. ದಾವಣಗೆರೆಯ ಬೆಳ್ಳೋಡಿ ಗ್ರಾಮದಲ್ಲಿ ವಿಶೇಷ ಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.